ಓಂ ನಮಃ ಶಿವಾಯ. ಸ್ವಾಮಿ ಕೊಡಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಜೂನ್ 15ರಂದು ವೃಷಭರಿಂದ ಮಿಥುನ ರಾಶಿಗೆ ಸಂಚರಿಸುವ ಸೂರ್ಯ ಯಾವ ರಾಶಿಯವರಿಗೆ ವಿಶೇಷ ಫಲಗಳು ದೊರೆಯುವಂಥದ್ದು ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡೋದಾಗುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋಗಳು ಬರ್ತಾ ಇರುತ್ತೆ ಇದರಲ್ಲಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಬಂಧಿಸಿ ಖಂಡಿತವಾಗೂ ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಂಬಿರುವ ಶಿವದೇವರ ಕೊರಗಜ್ಜು ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ನಿಮಗೆ ಡೌಟ್ಸ್ ಇದ್ದರೂ ಪ್ರಶ್ನೆ ಮೂಲಕ ಕೇಳ್ಬೋದು, ಅದಕ್ಕೆ ಉತ್ತರಿಸ್ತೇನೆ. ಹಾಗೆಯೇ ಕೆಲವರು ರಾಶಿ ಏನು ಡೇಟ್ ಆಫ್ ಬರ್ತನ್ನು ಮಾತ್ರ ನಮೂದಿಸ್ತಾರೆ, ಏನು ಅಂತ ಹೇಳೋದಿಲ್ಲ ವಿಷಯ. ಖಂಡಿತವಾಗಲೂ ನಿಮ್ಮ ಪ್ರೆಸೆಂಟ್ ಸಮಸ್ಯೆ ಏನಿದೆ, ಯಾವ ಥರ ಸಮಸ್ಯೆಗಳು ಬರ್ತಾ ಇದೆ ನಿಮಗೆ, ಅದನ್ನು ಬರೆದು ಕಳಿಸಿ ನೋಡೋಣ ಅದು ಏನು ಅಂತ. ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಅಂತ ಹೇಳ್ತಾ, ಸೂರ್ಯದೇವ ಜೂನ್ 15ರಂದು ತನ್ನ ರಾಶಿಯನ್ನು ಬದಲಾಯಿಸುವಂಥದ್ದು. ವೃಷಭದಿಂದ ಮಿಥುನ ರಾಶಿ ಸಂಚರಿಸುವ ಸೂರ್ಯನಿಂದ ಯಾವ ರಾಶಿ ವಿಶೇಷ ಫಲವನ್ನು ಪಡೆಯಲಿದ್ದಾರೆ. ಹಾಗೆ ಜ್ಯೋತಿಷ್ಯದಲ್ಲಿ ಸೂರ್ಯದೇವನಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಸೂರ್ಯದೇವ ಶುಭ ಸ್ಥಾನದಲ್ಲಿದ್ದರೆ ವ್ಯಕ್ತಿಯ ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂತ ಹೇಳಲಾಗುತ್ತೆ. ಹಾಗೆಯೇ ಜೂನ್ 15ನೇ ಈ ತಿಂಗಳಲ್ಲಿ ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶಿಸುವುದರೊಂದಿಗೆ ಅವರ ಒಳ್ಳೆಯ ದಿನಗಳು ಶುರುವಾಗಲಿದೆ. ಅಂದರೆ 12 ರಾಶಿಗಳ ಮೇಲೆ ಪ್ರತಿ ಗ್ರಹ ಸಂಚಾರ ಆಗಿರ್ಬೋದು, ಪ್ರತಿ ಸಂಯೋಗ ಆಗಿರ್ಬೋದು ಅಥವಾ ರಾಜಯೋಗ ಪ್ರತಿಯೊಂದು ರಾಶಿಗೆ ಇರುವಂಥದ್ದು. ಆದರೆ ಕೆಲವೊಂದು ಗ್ರಹಗಳ ಸಂಚಾರ ತುಂಬಾ ಒಳ್ಳೆಯದಿರುವಂಥದ್ದು. ಮತ್ತು ಕೆಲವರಿಗೆ ಮಧ್ಯಮ, ಇನ್ನು ಕೆಲವರಿಗೆ ಸಾಮಾನ್ಯವಾಗಿದೆ, ಯಾರಿಗೂ ಕೆಟ್ಟದ್ದು ಅಂತ ಆಗೋದಿಲ್ಲ. ಈ ಥರ ಕೆಲವು ಗ್ರಹಗಳು ಇಂತಿಷ್ಟು ದಿನ ಅಂತ ಒಂದು ರಾಶಿಯಿಂದ ಇನ್ನೊಂದು ರಾಶಿಯ ಸಂಚಾರ ಮಾಡೋದು. ಆಗ ಕೆಲವೊಂದು ಇದರಲ್ಲಿ ಏನೋ ಒಳ್ಳೆಯದಾಗುವಂಥದ್ದು ಆ ರಾಶಿಗೆ. ಮೇಷರಾಶಿಯವರು ಮಾಡಿದ ಕೆಲಸಗಳನ್ನು ಈ ಸಮಯದಲ್ಲಿ ಹೊಗಳುವರು. ಹಾಗೆಯೇ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುವುದು, ನೀವು ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ಈ ಅವಧಿಯಲ್ಲಿ ನಿಮ್ಮ ಗೌರವ ಖ್ಯಾತಿ ಬಹಳಷ್ಟು ಹೆಚ್ಚಾಗಲಿದೆ. ವೃತ್ತಿ ಜೀವನದಲ್ಲಿ ಯಶಸ್ಸು ಗಳಿಸುವಿರಿ. ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಉತ್ತಮ ಸಮಯ. ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಇದು ಮೇಷರಾಶಿಯವರಿಗೆ ಈ ಒಂದು ಸೂರ್ಯನ ಬದಲಾವಣೆಯಿಂದ ಆಗುವ ಒಂದು ಒಳ್ಳೆಯ ಒಂದು ಈ ಥರ ವಿಷಯಗಳು ಬರುವಂಥದ್ದು. ಹಾಗೆಯೇ ವೃಷಭ ರಾಶಿಗೆ ಕೂಡ ತುಂಬ ಒಳ್ಳೆಯದಿದೆ. ನಿಮಗೆ ಧನ ಲಾಭವಾಗುವುದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಕೆಲಸ ಮತ್ತು ವ್ಯಾಪಾರ ಮಾಡುವ ವೃಷಭ ರಾಶಿಯವರು ಪ್ರಗತಿ ಹೊಂದುವರು. ಈ ಸಮಯ ನಿಮಗೆ ಉತ್ತಮವಾಗಿರಲಿದೆ. ಹಾಗೆಯೇ ವ್ಯವಹಾರ ಮಾಡ್ತಾ ಇರುವವರಿಗೆ ಇದು ಶುಭ ಸಮಯವಾಗಿರಲಿದೆ. ಈ ಅವಧಿಯಲ್ಲಿ ಹೂಡಿಕೆ ಏನಾದರೂ ಮಾಡಿದರೆ ನಿಮಗೆ ಹೆಚ್ಚು ಲಾಭ ಬರುತ್ತೆ. ಹೆಚ್ಚು ಲಾಭವನ್ನು ಗಳಿಸುವಂಥದ್ದು ವೃಷಭ ರಾಶಿಯವರು. ನೆಕ್ಸ್ಟ್ ನೋಡೋದಾದರೆ ಮಿಥುನ ರಾಶಿಯವರು ಗೌರವ ಮತ್ತು ಖ್ಯಾತಿ ಈ ಸಮಯದಲ್ಲಿ ಹೆಚ್ಚಾಗುವಂಥದ್ದು. ಕೆಲಸ ಸ್ಥಳದಲ್ಲಿ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ. ಅಂದರೆ ಅಧಿಕಾರಿಗಳಿಂದ ತುಂಬಾ ಪ್ರಶಂಸೆಗೆ ಪಾತ್ರರಾಗುವಿರಿ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥದ್ದು. ಹಾಗೆಯೇ ಧನಲಾಭದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದು. ಕೆಲಸ ಮತ್ತು ವ್ಯವಹಾರ ಮಾಡುವವರಿಗೆ ಇದು ಶುಭ ಸಮಯ, ತುಂಬಾ ಒಳ್ಳೆಯದಾಗಿದೆ ಮಿಥುನ ರಾಶಿಯವರಿಗೆ ಕೂಡ. ಹಾಗೆಯೇ ಸಿಂಹರಾಶಿಯವರು ಕೂಡ ಸೂರ್ಯ ಸಂಚಾರದ ಸಮಯದಲ್ಲಿ ಭರ್ತಿ ಪಡೆಯಬಹುದು. ಹಾಗೆಯೇ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುವುದು. ಕೆಲಸದಲ್ಲಿರುವವರು ಕೆಲಸವನ್ನು ಆ ಒಂದು ಜಾಗದಲ್ಲಿ ನಿಮ್ಮ ಕೆಲಸವನ್ನು ಅಲ್ಲಿ ಇರುವವರು ಹೊಗಳ್ತಾರೆ. ಮತ್ತು ಸೂರ್ಯ ಸಂಚಾರ ನಿಮ್ಮ ಜೀವನದಲ್ಲಿ ಪ್ರಗತಿ ಸಂತೋಷವನ್ನು ಕೂಡ ತರುವಂಥದ್ದು. ಹಾಗೆಯೇ ಏನಾದರೂ ನೀವು ಸರ್ಕಾರಿ ಕೆಲಸವನ್ನು ಹುಡುಕ್ತಾ ಇದ್ದರೆ ಇದು ಉತ್ತಮ ಸಮಯವಾಗಿರಲಿದೆ ಸಿಂಹರಾಶಿಯವರಿಗೆ ಈಗ ಕೆಲವೊಂದು ರಾಹುಕೇತು ಅಥವಾ ಶನಿಯಿಂದ ಅಷ್ಟು ಸಮಯ ಒಳ್ಳೆಯದಿಲ್ಲದಿದ್ದರೂ ಈ ಥರ ಗ್ರಹಗಳ ಸಂಚಾರ ಆದಷ್ಟು ಕೆಲವು ಕೆಲಸಗಳಿಗೆ ಒಳ್ಳೆಯದು ಮಾಡುವಂಥದ್ದು. ಹಾಗೆಯೇ ಧನುರಾಶಿ ಸಮಯದಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವಂಥದ್ದು. ನಿಮ್ಮ ಕುಟುಂಬ ಜೀವನ ಸಂತೋಷದಿಂದ ಇರುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರುವ ವಿದ್ಯಾರ್ಥಿಗಳು ಏನಾದರೂ ಇದ್ದರೆ ಅವರಿಗೆ ಉತ್ತಮ ಸಮಯ. ಹಾಗೆಯೇ ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವಂಥದ್ದು ಈ ಸಮಯದಲ್ಲಿ. ಹಾಗೆಯೇ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈ ಒಂದು ಸಮಯದಲ್ಲಿ ತಕ್ಕ ಪ್ರತಿಫಲ ಸಿಗುವಂಥದ್ದು ಮತ್ತು ನಿಮ್ಮ ಗೌರವ ಆಗಿರ್ಬೋದು, ಖ್ಯಾತಿ ಆಗಿರ್ಬೋದು ಹೆಚ್ಚಾಗುವಂಥದ್ದು. ಇವಿಷ್ಟು ರಾಶಿಗಳು ಈ ಒಂದು ಸೂರ್ಯನ ಕೃಪೆಯಿಂದ ಅವರಿಗೆ ಒಳ್ಳೆಯದಾಗುವಂಥದ್ದು ಅಂತ ಹೇಳಬಹುದು. ಈ ಥರ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಅಥವಾ ಬದುಕಿಗೆ ಬೇಕಾದಂಥ ಅರ್ಥಪೂರ್ಣ ನುಡಿಗಳಿಗೆ ಅಂಥ ಒಂದು ವೀಡಿಯೋಸ್ ಬೇಕಿದ್ರೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.